ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯಲ್ಲಿ ಡಿಸೆಂಬರ್ 8ನೇ ತಾರೀಕಿಂದ ರಾತ್ರಿ 9 ಗಂಟೆಗೆ ಒಂದು ಹೊಸ ಸೀರಿಯಲ್ ಶುರುವಾಗ್ತಾ ಇದೆ. ಈಗಾಗಲೇ ಪ್ರೋಮೋ ಮತ್ತು ಕೆಲವೊಂದಷ್ಟು ಈ ಸೀರಿಯಲ್ಗೆ ಸಂಬಂಧಪಟ್ಟಂತಹ ಪೋಸ್ಟ್ಗಳೆಲ್ಲ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಧಾರಾವಾಹಿ ಹೆಸರು ಆದಿಲಕ್ಷ್ಮಿ ಪುರಾಣ ಅಂತ. ಸದ್ಯಕ್ಕೆ ಈ ಒಂದು ಧಾರಾವಾಹಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿರುವಂತಹ ನಮ್ಮ ರಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ? 8ನೇ ತಾರೀಕಿಂದ ಧಾರಾವಾಹಿ ಪ್ರಸಾರವಾಗುತ್ತೆ. ಒಂಥರ ಪ್ರೈಮ್ ಟೈಮೇ ಅದು ಆ್ಯಕ್ಚುಲಿ. ಸೊ ಎಷ್ಟು ಖುಷಿ ಇದೆ. ಇವತ್ತಷ್ಟೇ ನಿಮ್ಮದು ಪ್ರೋಮೋ ರಿಲೀಸ್ ಆಗಿದೆ ಆ್ಯಕ್ಚುಲಿ. ಸೊ ಅಮೃತ ಆಗಿ ಈ ಪಾತ್ರ ಪ್ಲೇ ಮಾಡಿದ್ದು ಎಷ್ಟು ಖುಷಿ ಕೊಡ್ತು? ಐ ಆಮ್ ಎಕ್ಸೈಟೆಡ್. ಇಟ್ಸ್ ಮಿಕ್ಸ್ಡ್ ಎಮೋಷನ್ಸ್ ಅಂತಾರಲ್ಲ ಹಾಗೆ. ಎಕ್ಸೈಟೆಡ್ ಬಿಕಾಸ್ ಫಸ್ಟ್ ಸೀರಿಯಲ್ ಇನ್ ಝೀ ಅಂಡ್ ಸ್ಕ್ಯಾರ್ಡ್ ಬಿಕಾಸ್ ಹೌ ಪೀಪಲ್ ವಿಲ್ ಟೇಕ್ ಇಟ್ ಅಂಡ್ ಲಿಟಲ್ ನರ್ವಸ್, ಹೇಗೆ ಹೋಗ್ಬೋದು ಮುಂದೆ ಅನ್ನೋದು ಒಂದು ನರ್ವಸ್ ಇದೆ. ಸೊ ಇಟ್ಸ್ ಲೈಕ್ ಅ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ನನಗೆ ಇವಾಗ. ಮತ್ತೆ ಇದರಲ್ಲಿ ಅಮೃತ ಇಸ್ ಲೈಕ್ ಫುಲ್ ಸಾಫ್ಟ್ ಸ್ಪೋಕನ್ ಗರ್ಲ್ ಆಗಿರೋದು. ಫುಲ್ ಸ್ಟೂಡಿಯೋಸ್. ಶಿ ಇಸ್ ಫುಲ್ ಸ್ಟೂಡಿಯೋಸ್. ಅಂದ್ರೆ ಅವಳಿಗೆ ಲಂಡನ್ಗೆ ಹೋಗ್ಬೇಕು, ಅಲ್ಲಿ PhD ಮಾಡಬೇಕು. ಯಾಕೆ ಇಂಡಿಯಾದಲ್ಲಿ ಸುಮಾರು ಯೂನಿವರ್ಸಿಟಿ ಎಲ್ಲ ಇದೆಯಲ್ಲ, ಬಟ್ ಅವಳಿಗೆ ಅದೊಂದು ಆಸೆ ಇದೆಯಲ್ಲ. ಸೊ ಬಿಕಾಸ್ ಇಲ್ಲಿ ಕೆಮಿಸ್ಟ್ರಿ ಮೇಲೆ ರಿಸರ್ಚ್ ಮಾಡ್ಬೇಕು ಅಂತ ಅವಳಿಗೆ ತುಂಬಾ ಆಸೆ ಇರುತ್ತೆ. ಸೊ ಅಲ್ಲಿ ಅವಳಿಗೆ ಶಿ ನೋಸ್ ಲೈಕ್ ಅವಳಿಗೆ ಎಲ್ಲಿ ಹೋಗ್ಬಿಟ್ಟು ಓದ್ಬೇಕು ಅಂತ ಅವಳು ಆಲ್ರೆಡಿ ಎಲ್ಲ ಪ್ಲಾನ್ಸ್ ಮಾಡ್ಕೊಂಡ್ ಬಿಟ್ಟಿದ್ದಾಳೆ ಲೈಫ್ ಅಲ್ಲಿ. ಸೊ ಅದಕ್ಕೆ ಇನ್ನೇನು ಅವ್ರ ತಾತನ ಒಪ್ಪಿಗೆ ಒಂದು ಬೇಕು ಅವಳಿಗೆ. ಸೊ ಅದೊಂದು ಸಿಕ್ಕಿದ್ರೆ ಅವಳ ಪಕ್ಕ ಲಂಡನ್ ಹೋಗೋದಂತೂ ಖಂಡಿತ. ಸೊ ಆ ತರ ಇರೋದ್ರಿಂದ ಶಿ ಇಸ್ ಹೋಪಿಂಗ್ ಅವಳು ಹೋಗ್ತಾಳೆ ಅಂತ. ಬಟ್ ನೋಡ್ಬೇಕು. ಸೊ ಅಂದ್ರೆ MSc ಎಲ್ಲ ನೀವು ಕೆಮಿಸ್ಟ್ರಿ ಎಲ್ಲ ಓದಿದ್ದೀರಾ ಅಲ್ಲಿ? ಅಷ್ಟೆಲ್ಲ ಗೊತ್ತಿಲ್ಲ ಡೀಟೇಲಿಂಗ್ ಯಾವ್ದು ಅದರಲ್ಲ. ಬಿಕಾಸ್ ಕೆಮಿಸ್ಟ್ರಿ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಫಿಸಿಕಲ್ ಕೆಮಿಸ್ಟ್ರಿ ಇದೆ, ದೇರ್ ಮೆನಿ ಬ್ರಾಂಚಸ್. ಸೊ ಬಟ್ ದಟ್ ಇಸ್ ವಾಟ್ ದೇ ಹ್ಯಾವ್ ಟೋಲ್ಡ್ ಮೀ. ಲೈಕ್ ಅಷ್ಟೇ ಡೈರೆಕ್ಟ್ PhD ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಷ್ಟೇ. ಸೊ ರಕ್ಷಿತಾ ಅವ್ರದ್ದು ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಏನೆಲ್ಲ ಮಾಡ್ಕೊಂಡು ಬಂದಿದ್ರಿ? ನಟನೆ ಬಗ್ಗೆ ಏನಾದ್ರು ನೀವು ಪ್ರಿಪರೇಷನ್ ಇತ್ತಾ, ತಯಾರಿ ಮಾಡ್ಕೊಂಡಿದ್ರಾ, ಹೇಗೆ? ಸೊ ನಾನು ಫಸ್ಟ್ ಆಮೇಲೆ ಡಾನ್ಸರ್, ಭರತನಾಟ್ಯ ಡಾನ್ಸರ್ ನಾನು. ಸೊ ನಾನು ಟ್ರೈನ್ಡ್ ಭರತನಾಟ್ಯ ಡಾನ್ಸರ್, ಜೂನಿಯರ್ ಸೀನಿಯರ್ ಆಗಿದೆ. ಬಟ್ ಎಕ್ಸಾಮ್ ಕಂಪ್ಲೀಟ್ ಮಾಡಿ ಜೂನಿಯರ್ ಎಲ್ಲ ಮುಗಿಸಿದೀನಿ, ಕಂಪ್ಲೀಟ್ ಆಗಿದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಆದ್ರೆ ಝೀ ಅಲ್ಲೇ ಒಂದು ಚಿತ್ತಾರ ಅಂತ ಒಂದು ಶೋ ಬಂದಿತ್ತು. ಸೊ ಅವಾಗ ನಾನು ಭರತನಾಟ್ಯ ಶೋಸ್ ಕೊಟ್ಟಿದ್ದೆ ಇಲ್ಲಿ. ಅದಾದ್ಮೇಲೆ 7th ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ನಾನು ಒಂದು ಸಿಂಗಲ್ ಎಪಿಸೋಡ್ಸ್ ಅಂತೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟೊಂದು ಬೇರೆ ಚಾನೆಲ್ಸ್ ಗಳಲ್ಲಿ. ಸೊ ನಂದು ಲೀಡ್ ಆಗಿ ಬಂದಿದ್ದು ನಾನು 2 years ಬಿಫೋರ್ ಒಂದು ಮದುಮಗಳು ಅಂತ ಒಂದು ಸೀರಿಯಲ್ ಮಾಡಿದೆ. ಸೊ ಅದ್ರಲ್ಲಿ ನಾನು ಹೀರೋಯಿನ್ ಆಗಿ ಮಾಡಿದೆ. ನನ್ನ ಜೊತೆ ನೋನ್ ಕಾಸ್ಟ್ ಎಲ್ಲ ಮಾಡಿದ್ರು. ಸೊ ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಸೊ ಇಂಜಿನಿಯರಿಂಗ್ ಮಾಡಿದಾಗ ಏನಪ್ಪಾ ಬರೀ ಇವಳು ಸೀರಿಯಲ್ ಮಾಡ್ತಾಳೆ, ಪ್ರಾಬಬ್ಲಿ ಇವಳೇನು ಚೆನ್ನಾಗಿ ಓದಿಲ್ಲ ಅನ್ಸುತ್ತೆ ಅದಕ್ಕೆ ಅಂತೆಲ್ಲ ಕ್ವಶನ್ ಬರುತ್ತಲ್ಲ, ಈ ರಿಲೇಟಿವ್ಸ್ ಎಲ್ಲ ಇರ್ತಾರೆ ಅಲ್ಲ. ಸೊ ಅವರೆಲ್ಲ ಮಾತಾಡ್ತಾರೆ ಅಂತ ಅನ್ಕೊಂಡು ನನ್ನ ಹತ್ರ ನನಗೂ ಇದೆ ಅಂತ 3 ಇಂದ 4 ಆಫರ್ ಲೆಟರ್ಸ್ ಇತ್ತು. ಚೆನ್ನಾಗಿ ಓದಿದ್ದೀನಿ. ಸೊ 4 ಆಫರ್ ಲೆಟರ್ಸ್ ಇತ್ತು ನನ್ನ ಹತ್ರ. ಸೊ ಅದ್ರಲ್ಲಿ ಒಂದು ಒಳ್ಳೆ ಕಂಪ್ನಿಗೆ ಜಾಯ್ನ್ ಆದೆ ನಾನು. ಇಟ್ ವಾಸ್ ಅ ರಿಯಲಿ ವೋಲ್ವೋ ಕಂಪ್ನಿಲಿ ಜಾಯ್ನ್ ಆದೆ. ಸೊ ಒಳ್ಳೆ ಕೆಲಸ, 2.5 years ವರ್ಕ್ ಮಾಡಿದೆ. ಬಟ್ ನನಗೇನ್ ಅನ್ನಿಸ್ತು ಅಂತ ಅಂದ್ರೆ, ಏನಪ್ಪಾ ಬೆಳಗ್ಗೆ ಹೋಗೋದು ರಾತ್ರಿವರೆಗೂ ಸೇಮ್ ಲೂಪ್ ಇತ್ತು ನನಗೆ. ಕೆಲಸ ಅಷ್ಟೇ ಅಲ್ವಾ, ಬೇರೆ ಏನೂ ಇಲ್ಲ ಲೈಫಲ್ಲಿ. ಸೊ ಅದು ನಂಗೆ ಬೋರ್ ಆಯ್ತು. ಇಲ್ಲಾದ್ರೆ ಮದುಮಗಳು ಮಾಡ್ಬೇಕಾದ್ರೆ ಏನೇನೋ ಪಾತ್ರಗಳು ಮಾಡಿದೀವಿ, ಮದ್ವೆ ಆದ್ಮೇಲೆ ಏನು ಹೆಂಡತಿ ಅನ್ನೋದು ನಿಭಾಯಿಸಿದೀನಿ, ಅಪ್ಪ ಅಮ್ಮ ನೋಡ್ಕೊಳ್ಳೋದ್ ಮಾಡಿದೀನಿ, ಅಡ್ಗೆ ಎಲ್ಲ ಮಾಡಿದೀನಿ. ಬಟ್ ಇಲ್ಲೇನಾಯ್ತು, ಬರೀ ಕೆಲಸ, ಬರೀ ಲ್ಯಾಪ್ಟಾಪ್ ಅಲ್ಲಿ ಸುಮ್ನೆ ಜಸ್ಟ್ ಡೂ ಸಮಥಿಂಗ್ ಅದಾಯ್ತು. ಅದ್ ನಂಗೆ ಬೋರ್ ಆಯ್ತು ಲೈಫ್. ಸೊ ಅದು ಬೋರ್ ಆಯ್ತು. ಸೊ ಅದಾದ್ಮೇಲೆ ವೈ ನಾಟ್ ಮತ್ತೆ ವಾಪಸ್ ಬರೋಣ ಅನ್ಕೊಂಡು ಸೊ ಅಲ್ಲಿ ಕೆಲಸ ಬಿಟ್ಟ ಆದ ತಕ್ಷಣ ನಂಗೆ ಇನ್ನೊಂದು ಚಾನಲ್ ಅಲ್ಲಿ ಲೀಡ್ ಕೊಟ್ರು. ಬಟ್ ನಾನು ಯೋಚನೆ ಮಾಡ್ತಾ ಇದ್ದೆ ಮತ್ತೆ ಹೋಗ್ಬೇಕಾ ನಾನು ಅಲ್ಲಿಗೆನೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಸಡನ್ ಆಗಿ ಇದು ಕಾಲ್ ಬಂತು ನನಗೆ, ಈ ತರ ಆದಿಲಕ್ಷ್ಮಿ ಪುರಾಣ ಇದೆ ಮಾಡ್ತೀರಾ ಅಂತ. ನಾನು ಥಿಂಕ್ ಮಾಡ್ಲಿಲ್ಲ. ಅಸ್ ಲೈಕ್ ಓಕೆ ನಾನು ಮಾಡ್ತೀನಿ ಅಂತ ಡಿಸೈಡ್ ಮಾಡಿದೆ. ಸೊ ನೆಕ್ಸ್ಟ್ ಡೇ ಲುಕ್ ಟೆಸ್ಟ್ ಕರೆದ್ರು, ಲುಕ್ ಟೆಸ್ಟ್ ಸೆಲೆಕ್ಟ್ ಆದೆ. ಅದ್ರ ನೆಕ್ಸ್ಟ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಡೇ ಮಾಕ್ ಶೂಟ್ ಹಂಗೆ ಶೂಟ್ ಸ್ಟಾರ್ಟ್ ಆಯ್ತು. ಇನ್ನು ನಾನು ಥಿಂಕ್ ಮಾಡ್ತಾ ಇದ್ದೆ, ನಾನು ಸೆಲೆಕ್ಟ್ ಆಗಿದ್ದೀನಿ, ಇನ್ನು ಸೀರಿಯಲ್ ಮಾಡ್ತಿದ್ದೀನಿ ಅಂತ ಅದೇನು ಥಿಂಕ್ ಮಾಡ್ತಾ ಇದ್ದೀನಿ. ಇದೆಲ್ಲ ಫಾರ್ ಮೀ ದಿಸ್ ಫಸ್ಟ್ ಟೈಮ್. ಸ್ವಲ್ಪ ನರ್ವಸ್ ಎಲ್ಲಾನು ಇದೆ ನನಗೆ ಇವಾಗ ಮೈಂಡ್ ಅಲ್ಲಿ. ಸೊ ಹಂಗೆ. ಸೊ ಮದುಮಗಳಾಗಿದ್ರಿ ಆಕ್ಚುಲಿ 2 ವರ್ಷದಿಂದ ಬೇರೆ ಒಂದು ಲೈಕ್ ಅಂದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ. ಈಗ ವಾಪಸ್ ಇಲ್ಲೂ ಕೂಡ ಮದುಮಗಳೇ ಆಲ್ಮೋಸ್ಟ್, ಲೈಕ್ ಅಂದ್ರೆ ವಾಪಸ್ ಮದುವೆ ಆಗ್ಲಿಕ್ಕೆ ಅಂದ್ರೆ ಟ್ರೈ ಮಾಡ್ತಿದ್ದೀರಾ. ಅದಕ್ಕೆ ಲೈಕ್ ನಿಮ್ಮ ನಿಮ್ ಜೊತೆಗೆ ಅಶೋಕ್ ಅವ್ರ ಜೊತೆಗೆ ಜೋಡಿ ಮಾಡ್ಬೇಕು ಅಂತ ನಿಮ್ಮ ತಮ್ಮ ಎಷ್ಟು ಟ್ರೈ, ನಿಮ್ಮ ತಮ್ಮ ಆದಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಆಕ್ಚುಲಿ.
ಸೊ ಅಂದ್ರೆ ಏನ್ ನಿಮ್ ಡಿಸಿಷನ್ ಏನು ಬರಲ್ವಾ ಹಾಗಾದ್ರೆ ಅಮೃತ ಅವ್ರದ್ದು ಮದುವೆ ಆಗೋ ವಿಷಯದಲ್ಲಿ? ನನ್ ತಮ್ಮ decision decide ಇಷ್ಟೇ, ಮಾಡ್ತಾರೆ ನಂಗ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ, ನಾನು Okay. ಓದ್ಬೇಕು ಅಂತಾನೆ ನನ್ ಪ್ಲಾನ್ಸ್ ಇರೋದು. ಮದ್ವೆ ಬಗ್ಗೆ ನಾನು ಥಿಂಕ್ ಕೂಡ ಮಾಡಿಲ್ಲ. ಹಾ. ಸೊ ಆದಿಗೂ ಗೊತ್ತಿದೆ ನನಗೆ ಮದ್ವೆ ಅಂದ್ರೆ ಇಷ್ಟ ಇಲ್ಲ ಅಂತ. ಹಾ. ಸೊ ಅದಕ್ಕೆ ಅಫ್ಕೋರ್ಸ್ ಅವನಿಗೆ ಅಕ್ಕ ಅಂದ್ರೆ ತುಂಬಾ ಪ್ರೀತಿ, ಅಕ್ಕ ಅಂದ್ರೆ ತುಂಬಾ ಇಷ್ಟ ಅವನಿಗೆ. Okay. ಸೊ ಅಕ್ಕ ಏನ್ ಮಾಡ್ಬೇಕು ಅಂತ ಅವ್ನಿಗೆ ಆಸೆ ಇರೋದ್ರಿಂದ ಅಫ್ಕೋರ್ಸ್ ಅವ್ನು ಸಪೋರ್ಟ್ ಮಾಡೇ ಮಾಡ್ತಾನೆ. ಅಕ್ಕನ ಜೀವನ ಅವ್ನಿಗೆ ಹಾಳಾಗಿ ಹೋಗೋದು ಇಷ್ಟ ಆಗಲ್ಲ. ಓಕೆ. ಸೊ ಅಕ್ಕಂಗ್ ಏನೂ ಆಗ್ಬಾರ್ದು, ಅಕ್ಕ ಚೆನ್ನಾಗಿರ್ಬೇಕು ಅನ್ನೋದು ಅವ್ನ ಮೇನ್ ಇಂಟೆನ್ಷನ್ ಆಗಿರೋದ್ರಿಂದ ಹಾ. ಹಿಲ್ ಸಪೋರ್ಟ್ ಮೀ ಆಫ್ ಕೋರ್ಸ್. ಓಕೆ. ಅದನ್ನೇ ಮಾಡ್ತಾ ಇದ್ದಾರೆ. ಓಕೆ. ನಿಮ್ಗೆ ಪೇರ್ ಆಗಿ ಅಶೋಕ್ ಶರ್ಮಾ ಅವರು ಆಕ್ಟ್ ಮಾಡ್ತಿದ್ದಾರೆ ಆಕ್ಚುಲಿ. ಸೊ ನಮ್ಮ ಜಿಂಗಿ ಚಕ್ಕ ಕುಚ್ಚು ಕುಚ್ಚು ಹೌದು. ಟುವಿ ಸ್ಟಾರ್ ಅವರು. ಹೌದು. ಸೊ ಹೇಗೆ ಅನ್ನಿಸ್ತಾ ಇದೆ ಅವ್ರ ಜೊತೆಗೆ ಪೇರ್ ಆಗಿರೋದು, ಜೊತೆಗೆ ಅವ್ರ ಜೊತೆ ವರ್ಕ್ ಮಾಡ್ತಿರೋದು? ನನಗೆ ಅಶೋಕ್ ಸರ್ ಅಂದಾಗ ಫುಲ್ ಶಾಕ್ ಆಯ್ತು. ಅಯ್ಯೋ ಹಾ. ಇವ್ರ ಎಷ್ಟು ನೇಮ್ ಫೇಮ್ ಎಲ್ಲ ಇದೆ ಇವರಿಗೆ, ಇವ್ರ ಜೊತೆ ನಾನು ಹೇಗ್ ಮಾಡ್ಲಿ ತುಂಬಾ ಭಯ ಆಯ್ತು. ಬಿಕಾಸ್ ನಾನು ಹಾ. ಒಂದೇ ಸೀರಿಯಲ್ ಮಾಡಿರೋದು, ಇವರ ಎಷ್ಟೊಂದು ಸೀರಿಯಲ್ಸ್ ಸಿಂಗರ್ ಸೀತಾರಾಮದಲ್ಲಿ ತುಂಬಾ ಫೇಮಸ್ ಕೂಡ ಹೌದು. ಆಗಿದ್ರು ಅವರು. ಸೊ ಅದು ಒಂದ್ ಸ್ವಲ್ಪ ಭಯ ಆಯ್ತು ನನಗೆ. ಹಾ. ಬಟ್ ವೆನ್ ಐ ಡಿಡ್ ಒನ್ ಆಕ್ಟ್ ಅಂದ್ರೆ ಒಂದ್ ಸೀನ್ ಮಾಡಿದಾಗ ಐ ವಾಸ್ ಲೈಕ್ ಅಂದ್ರೆ ಏನೇ ಇದ್ರು ನಾವು ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ನನಗೆ ಹೇಳ್ತಾರೆ ನೀನ್ ಹಿಂಗ್ ಮಾಡು, ಹಿಂಗ್ ಚೆನ್ನಾಗಿ ಮಾಡೋಣ, ಹಂಗ್ ಮಾಡೋಣ ಅಂತ. ಸೊ ಹಾ. ಅವ್ರ ಹಂಗ್ ಹೇಳಿದಾಗ ಹ್ಮ್. ಇಟ್ ಫೀಲ್ಸ್ ಹ್ಯಾಪಿ ಫಾರ್ ಮಿ. ಅಂದ್ರೆ ವಾವ್, ಇವರು ಬೇರೆಯವ್ರಿಗೂ ಕೂಡ ಸಪೋರ್ಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಲ್ವಾ ಆಕ್ಟಿಂಗ್ ಅಂತ. ಸೊ ಈ ಸಚ್ ಅ ಗುಡ್ ಅಮೇಸಿಂಗ್ ಪರ್ಸನ್. ಅವ್ರ ಜೊತೆ ವರ್ಕ್ ಮಾಡಕ್ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ. Yeah. ಆದಿ ಅವ್ರ ಜೊತೆಗೆ, ಲಕ್ಷ್ಮಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಇಟ್ಸ್ ಸೂಪರ್ ಗುಡ್, ದೇ ಆರ್ ಸೂಪರ್ ಫ್ರೆಂಡ್ಲಿ. ಸೊ ನಾವೆಲ್ಲ ಲೈಕ್ ಒಂದೇ ಸೇಮ್ ಸಮ್ವಾಟ್ ಏಜ್ ಇರೋದ್ರಿಂದ ಸೊ ಎಲ್ಲ ತುಂಬಾ ಚೆನ್ನಾಗಿ. ಸೇಮ್ ಏಜ್ ಗ್ರೂಪ್, ಬಟ್ ನೀವು ಅಕ್ಕ ಆಗಕ್ಕೆ ಹೆಂಗ್ ಒಪ್ಕೊಂಡ್ರಿ ಮತ್ತೆ ಆದಿ ನಂಗೆ ಅವ್ರಿಗೆ? ನಾನು 2 years ಚಿಕ್ಕವರಿದ್ದಾರೆ ಅವ್ರು Oh, ಅಷ್ಟೇ. ಬಟ್ okay. ಸಮ್ವಾಟ್ ಲೈಕ್ ಜೆನ್ಸೀಸ್ ಅಲ್ಲ, ಸೊ ಹಾ. ಲೈಕ್ ಒಂದ್ ಸ್ವಲ್ಪ ಸೇಮ್ ಮೆಂಟಾಲಿಟಿ ಇರುತ್ತಲ್ಲ. ಸೊ ಎಲ್ಲ ಚೆನ್ನಾಗಿದ್ದೀವಿ. ಹಾ. ಸೊ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎಲ್ಲರೂ ಚೆನ್ನಾಗಿದ್ದೀವಿ. ಸೊ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಆಫ್ ಸ್ಕ್ರೀನ್ ಅಲ್ಲಿ ನಾವು ಚೆನ್ನಾಗಿದ್ರೆ ಆನ್ ಸ್ಕ್ರೀನ್ ನಾವು ಯಾವ ತರ ಕ್ಯಾರೆಕ್ಟರ್ ಹೇಗ್ ಬೇಕಾದ್ರೂ ಮಾಡ್ಬೋದು. ಸೊ ನಾವೆಲ್ಲರೂ ಹಾಗೆ ಫ್ರೆಂಡ್ಶಿಪ್ ಇರ್ಬೋದು, ಪ್ರತಿಯೊಂದು ಇವಾಗ್ಲೇ ತುಂಬಾ ಚೆನ್ನಾಗಿದೆ ನಮ್ದೆಲ್ಲರದು. ಈಗ ಪ್ರೋಮೋಸ್ ಎಲ್ಲ ನೋಡುವಾಗ ಲೈಕ್ ಅಂದ್ರೆ ಅವ್ರ ಮನೇಲಿ ನಿಮ್ಮ ಮನೇಲಿ ನಿಮ್ಮ ಇಬ್ಬರನ್ನ ಲೈಕ್ ಅವ್ರ ಮದುವೆ ಮಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಆ ಕಡೆಯಿಂದ ಇಲ್ಲಿ ತಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮದುವೆ ಆಗುತ್ತಾ ಪ್ಲಸ್ PhD ನೀವು ಕಂಪ್ಲೀಟ್ ಮಾಡ್ತೀರಾ? ಯಾವ್ದಾದ್ರು ಒಂದಾದ್ರೂ ನಡೆಯುತ್ತಾ ಸೀರಿಯಲ್ ಅಲ್ಲಿ, ಹೇಗೆ? ಒಂದಂತೂ ಪಕ್ಕ ನಡೆಯುತ್ತೆ, ಅದ್ ನೀವೇ ನೋಡ್ತೀರಾ ಏನು ಅಂತ. ಬಟ್ ಒಂದಂತೂ ಪಕ್ಕ ನಡೆಯುತ್ತೆ. ಸೊ ಅಂದ್ರೆ ಈಗ ಝೀ ಅಂತ ಹೇಳುವಾಗಲೇ ಒಂದು ದೊಡ್ಡ ಪ್ಲಾಟ್ಫಾರ್ಮ್, ಅಂದ್ರೆ ರೀಚ್ ವೈಸ್ ತುಂಬಾ ಹೌದು. ಒಳ್ಳೆ ರೀತಿಯಲ್ಲಿ ರೀಚ್ ಮಾಡಿಸುವಂತ ಒಂದು ಚಾನಲ್ ಆಕ್ಚುಲಿ. ಇಲ್ಲೂ ಕೂಡ ಹೇಗೆ ನೀವು ಮೊದಲು ಸೀರಿಯಲ್ಸೇ ಮಾಡಿದ್ದು, ಇದು ಒಂದು ರೀತಿ ಮೊನೋಟನಸ್ಸೇ ಅಲ್ವಾ? ಹೇಗೆ ಒಂದು 2 ಸೀರಿಯಲ್ಸ್ ಮಾಡಿ ಮತ್ತೆ 3ನೇ ಸೀರಿಯಲ್ ಅದೇ ತರ ಮಾರ್ನಿಂಗ್ 6 to ಲೈಕ್ ಈವ್ನಿಂಗ್ 9 o'clock 10 o'clock, ಐ ಡೋಂಟ್ ನೋ, ಅಷ್ಟೊತ್ತೆಲ್ಲ ಆಗುತ್ತೆ. ಇದರಲ್ಲಿ ಮೊನೋಟನಿ ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲ, ಇದರಲ್ಲಿ ನನಗೆ ಬೇರೆ ಪಾತ್ರ ಬೇರೆ ಇರುತ್ತೆ, ಮತ್ತೆ ಇದೇ ಲೈಫ್ ಬೇರೆ ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿ ಹೇಗೆ ನಾವು ಕ್ಯಾಮ್ರಾ ಮುಂದೆ ಮಾತಾಡ್ತೀವಲ್ಲ ಆ ರೀತಿ ಇಲ್ಲ. Okay. ಬೆಳಗ್ಗೆಯಿಂದ ಲ್ಯಾಪ್ಟಾಪ್ ಮುಂದೆ ಕೂತಿರ್ಬೇಕು, ಕ್ಲೈಂಟ್ಸ್ ಬರ್ತಾರೆ, ಕ್ಲೈಂಟ್ಸ್ ಜೊತೆ ಮಾತಾಡ್ಬೇಕು, ಅಷ್ಟೇ ಆಗುತ್ತೆ. ಬಟ್ ಇಲ್ಲಿ ಆ ರೀತಿ ಇಲ್ಲ. ಒಬ್ಬ ವ್ಯಕ್ತಿ ಬೇರೆ ಎಷ್ಟೊಂದು ಪಾತ್ರಗಳನ್ನ ಮಾಡ್ಬೋದು. ಆ ರೀತಿ ಅಂದ್ರೆ ನಾನು ರಕ್ಷಿತಾಗ್ ನಾನು ತೋರಿಸ್ತಾ ಇಲ್ಲ, ನಾನು ಅಮೃತ ಆಗಿ ತೋರಿಸ್ತಾ ಇದ್ದೀನಿ. ಅಮೃತ PhD ಮಾಡ್ಬೇಕು, ಬಟ್ ರಕ್ಷಿತಾಗ್ ಅದು ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ತರ ಎಷ್ಟೊಂದು ಮೈಂಡ್ ಸೆಟ್ ಗಳು ತುಂಬಾ ಚೇಂಜ್ ಆಗುತ್ತೆ. ಅಂದ್ರೆ ನನ್ನ ಪಾತ್ರನೇ ಚೇಂಜ್ ಆಗುತ್ತೆ. ಸೊ ಯಾವಾಗ ಈ ರೀತಿ ಬಂತು, ನನಗೆ ಪ್ಯಾಷನ್ ಈ ಕಡೆ ಇತ್ತು. ಅಂಡ್ ನನ್ನ ಅಪ್ಪ ಅಮ್ಮಗೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ತುಂಬಾ ಆಸೆ ಆಯ್ತು. ನನ್ಗಿಂತ ಜಾಸ್ತಿ ಅವ್ರಿಬ್ರಿಗೆ ಆಸೆ ಆಯ್ತು. ನಾನು ಯಾವಾಗ ಕೆಲಸ ಮಾಡ್ತಿದ್ದೆ ಅವ್ರು ಹೇಳ್ತಿದ್ರು, ಅಯ್ಯೋ ಕೆಲಸ ಬೇಡ ಕಣೆ, ಹೋಗ ಆಕ್ಟಿಂಗ್ ಮಾಡೋ ಹೋಗಿ. ನಮ್ಮಮ್ಮ ಕಾಲ್ ಮಾಡೋ ಡೈಲಿ ನಂಗೆ, ಈ ತರ ಮ್ಯಾನೇಜರ್ ಕಾಲ್ ಮಾಡ್ತಾ ಇದಾರೆ, ಪ್ಲೀಸ್ ಒಪ್ಕೊಂಡ್ಬಿಡಿದು, ಬೇಡ ಕೆಲಸ ಬಿಟ್ಬಿಟ್ಟು ಬಂದ್ಬಿಡು ಅಂತೆಲ್ಲ ನಂಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ನಮ್ಮ ಅಪ್ಪ ಅಮ್ಮ. ಅಷ್ಟು ಆಸೆ ಪಡ್ತಿದ್ರು. ಸೊ ಅವರಿಬ್ರು ಎಷ್ಟೊಂದ್ ಜನಕ್ಕೆ ಆತರ ಅವಕಾಶ ಸಿಗಲ್ಲ. ನಮ್ಮನೇಲಿ ನಂಗೆ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಇದ್ ಮಾಡ್ಕೊಂಡ್ಲಿ. ಸೊ ದಟ್ ಈಸ್ ಹೌ ಐ ಕೇಮ್. ನಾನು ಇದೇ ಬೇಕು ಅಂತ ಡಿಸಿಷನ್ ತಗೊಂಡೆ ಫೈನಲಿ. ಸೊ ಸೀರಿಯಲ್ ಅಲ್ಲಿ PhD ಮಾಡೋದಕ್ಕೆ ಹೊರಟಿದ್ದೀರಾ. ಸೊ ಅಷ್ಟು ಲೈಕ್ ಬುದ್ಧಿವಂತ ನೀವು. ರಿಯಲ್ ಲೈಫ್ ಅಲ್ಲೂ ಅಷ್ಟೇ ಲೈಕ್ ಸ್ಟೂಡಿಯಸ್ ತುಂಬಾ ಅಷ್ಟು ಬ್ರೈನಿನ? ನನಗಿಷ್ಟ ನಂಗೆ ಓದೋದಂದ್ರೆ ತುಂಬಾ ಇಷ್ಟ. ಈಗಲೂ ಕೂಡ ನಾನು ಬುಕ್ಸ್ ಎಲ್ಲ ಓದ್ತೀನಿ, ನಾವೆಲ್ಸ್, ಫಿಕ್ಷನ್, ನಾನ್ ಫಿಕ್ಷನ್ ಎರಡೂ ಓದ್ತೀನಿ. ನಂಗೆ ಬೇಜಾರಾದ್ರೆ ಸಾಕು ನಾನು ಬುಕ್ಸ್ ಇಟ್ಕೋತೀನಿ. ನಾನು ಆ ತರ ಒಂದು ಇದಿದೆ, ಒಂದು ಪಾಡ್ಕಾಸ್ಟ್ ಗಳು ಕೇಳ್ತೀನಿ, ಒಂದ್ ಸ್ವಲ್ಪ ನನ್ ಎಜುಕೇಶನ್. ಬಿಕಾಸ್ ಅಟ್ ದ ಎಂಡ್ ನಮ್ಗೆ ಏನೂ ಬರಲ್ಲ ಜೀವನದಲ್ಲಿ, ಒಂದು ಓದೇ ಬರೋದು. ನಾಲೆಡ್ಜ್ ಇದ್ರೆ ವಿ ಆರ್ ಗುಡ್. ಅದರ್ವೈಸ್ ನನ್ನ ಪ್ರಕಾರ ವಿದ್ಯೆನೇ ಎಲ್ಲ. ಸೊ ನಾವು ಮನುಷ್ಯರು, ನಾವು ಎಜುಕೇಟೆಡ್ ಆಗಿದ್ರೆ ಪ್ರತಿಯೊಂದು ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಎಜುಕೇಶನ್ ಇಲ್ಲ ಅಂದ್ರೆ ನಾವ್ ಏನು ಅಲ್ಲ ಅಂದಂಗೆ ಅನಿಸ್ಬಿಟ್ಟಿದೆ. ಸೊ ದಟ್ ಈಸ್ ವೈ ನಾನು ಅದಕ್ಕೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನಾನು ಇದಕ್ಕೆ ಬಂದಿತ್ತು. ಓಕೆ. ಸೊ ಈಗ ವಾಟ್ ಈಸ್ ದ ಎಕ್ಸ್ ಫ್ಯಾಕ್ಟರ್ ಆಫ್ ದಿಸ್ ಸೀರಿಯಲ್? ಅಂದ್ರೆ ಆಫ್ ಕೋರ್ಸ್ ಝೀ ಕನ್ನಡ ಇಸ್ ದ ಹಬ್ ಆಫ್ ಮೆನಿ ಪಾಪ್ಯುಲರ್ ಸೀರಿಯಲ್ಸ್. ಇವಾಗ ಸಡನ್ ಆಗಿ ಒಂದು 3 ದಿನಕ್ಕೆ ಲೈನ್ ಎಲ್ಲ ಚೇಂಜ್ ಆಗ್ತಾ ಇರೋದು ಆಟೋಮೆಟಿಕ್ ಆಗಿ. ನೀವು ನೋಡಿರ್ತೀರ, ಅಂದ್ರೆ ಎಲ್ಲೂ ಎಳಿಯಲ್ಲ, ಡ್ರ್ಯಾಗ್ ಮಾಡೋದು ಆ ಥರದ್ದೆಲ್ಲ ಎಸ್ಪೆಷಲಿ ಝೀ ಕನ್ನಡ ಸೀರಿಯಲ್ಸ್ ಅಲ್ಲಿ ಇಲ್ಲ. ಸೊ ಅಂದ್ರೆ ಯಾವ ರೀತಿ ಎಂಟರ್ಟೈನ್ ಮಾಡಬಹುದು ಅಂದ್ರೆ, ಜಸ್ಟ್ ಈಗ ಪ್ರೋಮೋಸ್ ಎಲ್ಲ ನೋಡುವಾಗ ಓಕೆ ಈ ಥರದೊಂದು 2 ಜೋಡಿ ಇದೆ, ಏನೋ ಮದುವೆ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸಮಥಿಂಗ್ ಒಂದು ಬೇಸಿಕ್ ಒಂದು ಸ್ಟೋರಿ ಲೈನ್ ಇವಾಗ ಜನಗಳಿಗೆ ಒಂದು ಐಡಿಯಾ ಬಂದಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಏನೆಲ್ಲ ಸರ್ಪ್ರೈಸ್ ಪ್ಯಾಕೇಜ್ಗಳು ಇರುತ್ತೆ ಮುಂದೆ ಅಂತ? ಈ ಸೀರಿಯಲ್ ಅಲ್ಲಿ ಇಟ್ಸ್ ಅ ಟೋಟಲಿ ಪ್ಯಾಕ್ಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಟ್ಸ್ ಅ ಯೂನಿಕ್ ಸೀರಿಯಲ್. ಬಿಕಾಸ್ ಈಗಿನ ಕಾಲದಲ್ಲಿ ಇವಾಗ ಎಷ್ಟೊಂದು ವರ್ಷದಿಂದ ನೋಡಿದ ಹಾಗೆ ಲೈಕ್ ಯೂತ್
ಥೀಮ್ ಇರುವಂತದ್ದು ಸೀರಿಯಲ್ಸ್ ಗಳು ಬಂದಿಲ್ಲ. ಸೊ ಇದು ಯೂತ್ ಥೀಮ್ ಇದೆ. ಫಾರ್ ಅನ್ ಎಕ್ಸಾಂಪಲ್ ಅವರಿಬ್ರು ಕಾಲೇಜಲ್ಲಿ ಓದ್ತಾ ಇದಾರೆ ಅಂಡ್ ನಮ್ದು ಹೇಗಿದೆ ಅಂದ್ರೆ ಮೆಚೂರ್ಡ್ ಇದೆ. ಸೊ ನಮ್ ಕ್ಯಾರೆಕ್ಟರ್ಸ್ ಗಳು ಓಲ್ಡ್ ಪೀಪಲ್ ಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವರಿಬ್ರು ಯೂತ್ ಕ್ಯಾರೆಕ್ಟರ್ಸ್ ಬರೀ ಈಗ ಯೂತ್ ಪೀಪಲ್ ತುಂಬಾ ಇಷ್ಟ ಆಗುತ್ತೆ. ಸೊ ಒಂದು ಓವರ್ ಆಲ್ ನೋಡಿದ್ರೆ ವಿ ಆರ್ ಹ್ಯಾವಿಂಗ್ ಎವ್ರಿಥಿಂಗ್, ದ ಕಾಂಬಿನೇಷನ್ ಆಫ್ ಬೋತ್ ಯೂತ್ ಅಂಡ್ ಓಲ್ಡ್ ಎಲ್ಲರೂ ಕುತ್ಕೊಂಡು ಪವರ್ ಪ್ಯಾಕ್ಡ್ ಥೀಮ್ ಅಂತಾನೆ ಹೇಳ್ಬೋದು ನಮ್ ಸೀರಿಯಲ್. ಈಗ ಆತರ ಸೀರಿಯಲ್ಸ್ ಎಲ್ಲೂ ಇಲ್ದಿದ್ ಕಾರಣ ನಮ್ ಸೀರಿಯಲ್ ಪಕ್ಕ ಓಡುತ್ತೆ ಅಂತ ನಾನೇನೋ ಸಿಕ್ಸ್ತ್ ಸೆನ್ಸ್ ಹೇಳ್ತಾರೆ. ನಮ್ ಮ್ಯಾನಿಫೆಸ್ಟಿಂಗ್ ಇಟ್ ಆಲ್ಸೋ. ಆಕ್ಚುಲಿ ನಿಮ್ಮ ಸೀರಿಯಲ್ ಬರ್ತಾ ಇರೋದು ಖುಷಿ ಇದೆ ಪ್ರೇಕ್ಷಕರಿಗೆ. ಅಟ್ ದ ಸೇಮ್ ಟೈಮ್ ರಾಘವೇಂದ್ರ ಏನ್ ಮಹಾತ್ಮೆ ಸಮಥಿಂಗ್ ಏನ್ ಬರ್ತಾ ಇತ್ತು, ಸೊ ಅದನ್ನ ರೀಪ್ಲೇಸ್ ಮಾಡಬಾರ್ದಿತ್ತಲ್ಲ, ಬೇಜಾರು ಮಾಡ್ಕೊಳ್ತಿದ್ದಾರೆ ಆಕ್ಚುಲಿ. ಸೊ ನಿಮಗೆ ಏನ್ ಅನ್ಸುತ್ತೆ, ನೀವು ನೋಡ್ತಾ ಇದ್ರ ಆ ಸೀರಿಯಲ್ನ ಹೇಗೆ ಅಂತ? ರಾಘವೇಂದ್ರ ಮಹಾತ್ಮೆ ಅಫ್ಕೋರ್ಸ್ ಖಂಡಿತ ಎಲ್ಲಾರ್ಗೂ ದೇವರು ಭಕ್ತಿ ಇದ್ದೇ ಇರುತ್ತೆ, ನಮಗೂ ಕೂಡ ಇದ್ದೇ ಇದೆ. ಬಟ್ ಆದ್ರೂ ಒಂದ್ ಕಡೆ ಅನ್ಸುತ್ತೆ, ಬಟ್ ನಮಗೂ ಏನೋ ಒಂದು ಕಮೆಂಟ್ಸ್ ಗಳು ಓದ್ತೀವಲ್ಲ, ಅಯ್ಯೋ ನಮ್ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾರೆ, ನಮ್ನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ಅನ್ಸುತ್ತೆ. ಬಟ್ ಆದ್ರೂ ಒಂದ್ ಕಡೆ ಹೇಳ್ಬೋದು, ರಾಘವೇಂದ್ರ ಮಹಾತ್ಮೆ ನಾವ್ ನಿಲ್ಲಿಸ್ತಾ ಇಲ್ಲ, ಅದು ಕೂಡ ಶನಿವಾರ ಮತ್ತೆ ಸಂಡೇ ಬರ್ತಾ ಇದೆ. ಸೊ ಆರಾಮ್ಸೆ ಅವಾಗ್ಲೂ ನೋಡ್ಬೋದು. ಅಂಡ್ ನಮ್ ಸೀರಿಯಲ್ ಪ್ರೋತ್ಸಾಹಿಸಿ ಆ ಸೀರಿಯಲ್ ಪ್ರೋತ್ಸಾಹಿಸಿ ಅಂತಾನು ನಾವ್ ಹೇಳ್ಬೋದು. ಎರಡು ಬಿಟ್ಕೊಡ್ಬಾರ್ದು. ಸೊ ಈಗ ಅಪಾರ್ಟ್ ಫ್ರಮ್ ಆಕ್ಟಿಂಗ್, ನಿಮ್ ವಾಟ್ ಆರ್ ಯುವರ್ ಅದರ್ ಸ್ಕಿಲ್ಸ್? ನಿಮ್ಗೆ ಹಾಡ್ಲಿಕ್ಕೆ ಬರುತ್ತೆ? ಭರತನಾಟ್ಯಂ ಆಫ್ ಕೋರ್ಸ್ ಹೇಳಿದ್ರಿ, ಬಿಟ್ರೆ ಹಾಡೋದೇನ್ ಬರಲ್ಲ, ಕಲ್ತಿದ್ದೀನಿ, ಒಂದ್ ಸ್ವಲ್ಪ ಕಲ್ತಿದ್ದೀನಿ. ಬಿಕಾಸ್ ಭರತನಾಟ್ಯ ಎಕ್ಸಾಮ್ಸ್ ಎಲ್ಲ ಇರ್ತಿತ್ತು ಅಲ್ಲ, ಸೊ ಅವಾಗ ಒಂದ್ ಸ್ವಲ್ಪ ಕಲ್ತಿದ್ದೀನಿ ಭರತನಾಟ್ಯ. ಮತ್ತೆ ನಾರ್ಮಲ್ ವೆಸ್ಟರ್ನ್ ಡಾನ್ಸರ್ ಕೂಡ ಹೌದು. ಸೊ ಮೋಸ್ಟ್ ಇನ್ ಟು ದಿಸ್. ಇವಾಗ ನೆಕ್ಸ್ಟ್ ಇಂದ ಐ ಆಮ್ ಪ್ಲಾನಿಂಗ್ ಟು ಲರ್ನ್ ಗಿಟಾರ್ ಅಂತ ಅನ್ಕೋತಾ ಇದೀನಿ. ಸೊ ಬ್ರೇಕ್ ಬಂದಾಗ ಐ ಆಮ್ ಪ್ಲಾನಿಂಗ್. ಬೇಸಿಕಲಿ ಎಲ್ಲಿ ಅವರು ನೀವು? ಐ ಆಮ್ ಫ್ರಮ್ ತುಮಕೂರಿಂದ. ಬಟ್ ಇವಾಗ ಕೆಲಸ ಅಂತ ಅಂದಾಗ ಸೊ ಇಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಈಗ ಮೂರು ಎಪಿಸೋಡ್ ಅಷ್ಟೇನೋ ಶೂಟ್ ಆಗಿದ್ದು ಅಂತ ಹೇಳಿದ್ರೆ, ಆಕ್ಚುಲಿ ನಿಮ್ಗೆ ಅನ್ಫರ್ಗೆಟಬಲ್ ಮೂಮೆಂಟ್ ಏನಾದರೂ ಇದೆಯಾ ಶೇರ್ ಮಾಡೋದಾದ್ರೆ ಇಷ್ಟು ದಿನದಲ್ಲಿ? ಅನ್ಫರ್ಗೆಟಬಲ್ ಅದೇ ನಾನು ಇಂಟ್ರೊಡಕ್ಷನ್ ಹೇಗಿದೆ ಅಂತಂದ್ರೆ, ಇಟ್ ಸ್ಟಾರ್ಟ್ಸ್ ವಿತ್ ಮೀ. ಫಸ್ಟ್ ನನ್ನ ಕಣ್ ತೋರಿಸ್ತಾರೆ, ಅದೆಲ್ಲ ಇರುತ್ತಲ್ಲ. ನನ್ನ ಫಸ್ಟ್ ನಂಗೆ ನಾಸ್ಟಾಲಜಿಕ್ ಮೂಮೆಂಟ್ಸ್ ಬಂತು. ನಾನು ಫಸ್ಟ್ ಸೀರಿಯಲ್ ಮಾಡ್ಬೇಕಾದ್ರೆ ಅದನ್ನೇ ಮಾಡಿದ್ವಿ. ಸೊ ಇಲ್ಲೂ ಕೂಡ ಅದನ್ನೇ ಮಾಡಿದ್ವಲ್ಲ. ಓ ವಾವ್, ನನ್ನ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ರೆ. ಅಂಡ್ ಎಲ್ಲರೂ ಬಂದು ಹೇಳಿದ್ರು, ನೀನ್ ತುಂಬಾ ಚೆನ್ನಾಗಿ ಬಂದಿದೆ ಅದು ಸೀನ್ ಅಂತ. ಸೊ ಐ ಫೆಲ್ಟ್ ಲೈಕ್ ಸೂಪರ್ ಹ್ಯಾಪಿ. ನಾನು ಎಲ್ಲೋ ಅನ್ಕೋತಿದ್ದೆ ಏನಾದ್ರು ಚೆನ್ನಾಗಿ ಬರ್ತಿಲ್ವಾ, ಭಯ ಆಗ್ತಾ ಇತ್ತು ನನಗೆ ಹೇಗ್ ಬರುತ್ತೆ ಅಂತ. ಬಟ್ ಎಲ್ಲರೂ ಬಂದು ಹೇಳಿದಾಗ ನೀನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಐ ಫೆಲ್ಟ್ ಹ್ಯಾಪಿ. ಸೊ ಆತರ ಅದು ಒಂದು ಇಂಪ್ರೂವೈಸ್ ಮಾಡ್ಕೋತೀವಲ್ಲ, ಅದು ಆ ತರ ಟೈಮ್ಸ್ ಅಲ್ಲಿ ಬಂದು ಎಲ್ಲರೂ ಹೇಳ್ತಾರಲ್ಲ, ದಟ್ ಐ ಫೀಲ್ ಸೂಪರ್ ಗುಡ್. ಓಕೆ, ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಅಪಾರ್ಟ್ ಫ್ರಮ್ ಎಂಟರ್ಟೈನಿಂಗ್ ಪೀಪಲ್? ಮತ್ತೆ ಬೇರೆ ಈ ತರ ಕಲೆಗಳಲ್ಲಿ ಬೇರೆ ಬೇರೆ ಕಲೆಯಲ್ಲಿ ನಿಷ್ಣಾತರಾಗೋದನ್ನ ಹೊರತುಪಡಿಸಿ ಬೇರೆ ಇನ್ನೇನು ಲೈಫ್, ವಾಟ್ ಈಸ್ ಯುವರ್ ವಿಷನ್ ಅಬೌಟ್ ಲೈಫ್? I want to make my parents happy. That is all my wishes. At the end, ಇವಾಗ ನನ್ನ ಮನೇಲಿ ಇರೋದು ನಾವು 3 ಜನ. ಸೊ ಇವಾಗ ನನ್ನ ಪಪ್ಪ ಮಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ಸಿಂಗಲ್ ಕಿಡ್ ನೀವು? ಯಾ, ಐ ಆಮ್ ಸಿಂಗಲ್ ಕಿಡ್. ಸೊ ಅವ್ರು ನಂಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಏನೇ ಫ್ರೀಡಮ್ ಕೊಟ್ಟಿದ್ರು ದೇ ನೋ ವಾಟ್ ಐ ಆಮ್ ಡೂಯಿಂಗ್, ಪ್ರತಿಯೊಂದು ಗೊತ್ತಿದೆ. ಸೊ ಅವ್ರ ಎಷ್ಟೇ ಇದು ರಿಲೇಟಿವ್ಸ್ ಎಲ್ಲ ಮಾತಾಡ್ತಾರೆ, ಇವಳು ಮತ್ತೆ ಸೀರಿಯಲ್ ಹೋಗ್ತಿದ್ದಾಳೆ ಹಂಗೆ ಹಿಂಗೆ ಎಲ್ಲ ನಾವು ಅಪ್ಪ ಅಮ್ಮನ ಬಗ್ಗೆನೇ ಮಾತಾಡ್ತಾರೆ ಅವರೆಲ್ಲ ರಿಲೇಟಿವ್ಸ್. ಅವ್ರು ಯಾರು ಇಲ್ಲ ಹೋಗ್ಲಿಲ್ವಲ್ಲ ಅದಕ್ಕೆ. ಅಂಡ್ ನಾನ್ ಸಿಂಗಲ್ ಚೈಲ್ಡ್, ಮತ್ತೆ ನಾನು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ನನ್ನ ಅಪ್ಪ ಅಮ್ಮ, ಮತ್ತೆ ಇಷ್ಟು ಓಪನ್ ಆಗಿ ಬಿಟ್ಟಿದ್ದಾರಲ್ಲ ನನ್ನ. ಸೊ ಅದಕ್ಕೆ ಅಫ್ಕೋರ್ಸ್ ಮಾತಾಡ್ತಾರೆ. ಸೊ ನಾನು ಹೇಳ್ಬೇಕು ಲೈಕ್ ನಾನ್ ಅಂದ್ರೆ ನಮ್ಮ ಪೇರೆಂಟ್ಸ್ ಪ್ರೌಡ್ ಮಾಡ್ಬೇಕು ನಾನು ಅಷ್ಟೇ. ಈಗ ಪ್ರೋಮೋ ಎಲ್ಲ ನೋಡಿ ಅವರಿಗೆಲ್ಲ ಸ್ವಲ್ಪ ಹೊಟ್ಟೆ ಹೊರದಿರ್ಬೋದಲ್ಲ? ಅಫ್ಕೋರ್ಸ್ ಆಗಿರುತ್ತೆ, ಅಫ್ಕೋರ್ಸ್. ಯಾ, ಸೊ ಅದೇ ನನ್ನ ಅಪ್ಪ ಅಮ್ಮನ ನಾನು ಪ್ರೌಡ್ ಮಾಡಬೇಕು ಅಷ್ಟೇ ನನ್ನ ಆಸೆ ಇರೋದು. ಅಂಡ್ ಆಲ್ಸೋ ಐ ವಾಂಟ್ ಟು ಬಿ ಅನ್ ಎಂಟರ್ಪ್ರನರ್, ಅದು ತುಂಬಾ ಆಸೆ ಇದೆ. ಯಾವ ತರ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? something which makes me ಲೈಫಲ್ಲಿ ಒಂದಕ್ಕೆ ನಾನು ಇದಾಗಿರ್ಬಾರ್ದು, ಒಂದು ಆಕ್ಟಿವ್ ಇನ್ಕಮ್ ಇರಬೇಕು, ಪ್ಯಾಸಿವ್ ಇನ್ಕಮ್ ಕೂಡ ಇರಬೇಕು. ಸೊ ಬೇಸ್ಡ್ ಆನ್ ದಟ್ ಐ ಆಮ್ ಪ್ಲಾನಿಂಗ್ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ತುಂಬಾ ಇದೆ. ಅದು ಕೂಡ ನೆಕ್ಸ್ಟ್ ಇಯರ್ ಐ ಆಮ್ ಪ್ಲಾನಿಂಗ್, ಮ್ಯಾನಿಫೆಸ್ಟಿಂಗ್ ಇಟ್ ಔಟ್ ಟು ಸಿ. ಎಸ್. ಸೊ ಈಗ ನಾಡಿದ್ದು ಅಂದ್ರೆ ಸಂಡೇ, ಆಲ್ಮೋಸ್ಟ್ ಮಂಡೇ, ಸಾರಿ ಡಿಸೆಂಬರ್ 8 ಇಂದ ನಿಮ್ಮ ಸೀರಿಯಲ್ ಇವಾಗ ಪ್ರಸಾರ ಆಗುತ್ತೆ 9 ಗಂಟೆಗೆ ರಾತ್ರಿ. ಸೊ ಜನಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸೀರಿಯಲ್ನ ನೋಡಬೇಕು ಅವರು? ಇದು ಪವರ್ ಪ್ಯಾಕ್ಟ್ ಇದೆ ಅಂತ ಒಂದು ಸೀರಿಯಲ್. ಬಿಕಾಸ್ ಇಲ್ಲಿ ಆದಿಲಕ್ಷ್ಮಿದು ಜಗಳ ಇರ್ಬೋದು, ಮತ್ತೆ ಒಂದು ಫ್ಯಾಮಿಲಿ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದಿರ್ಬೋದು, ಮತ್ತೆ ಲಕ್ಷ್ಮಿ ಅವ್ರ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಏನ್ ನಡೆಯುತ್ತೆ ಇರ್ಬೋದು, ಮತ್ತೆ ನನ್ ಕನ್ಸ್ ಇರಬಹುದು ಅಥವಾ ಸಂಜೀವ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಂದು ಇದೆ ಇದರಲ್ಲಿ. ಸೊ ಪ್ರತಿಯೊಬ್ಬರಿಗೂ ಒಂದು ಇಷ್ಟ ಆಗುವಂತ ಒಂದು ಥೀಮ್ ಇಟ್ಕೊಂಡು ಎಲ್ಲಾರ ಕನ್ಸುಗಳಾಗಿರುವಂತ ನಮ್ಮ ಸೀರಿಯಲ್ ಮಾಡ್ತೀವಿ, ಎಲ್ಲಾರ್ಗು ಕನ್ಸಿರೋದು ಈ ಸೀರಿಯಲ್ ತುಂಬಾ ಚೆನ್ನಾಗಿ ಓಡ್ಬೇಕು ಅಂತ ಎಷ್ಟೊಂದು ಆಸಕ್ತಿ ಇಟ್ಕೊಂಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸ್ಟೋರಿ ಇರೋದ್ರಿಂದ ಐ ಆಫ್ ಕೋರ್ಸ್ ಥಿಂಕ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ನೋಡ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಕೊನೆಯದಾಗಿ ಲೈಕ್ ವೇರ್ ಡು ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಲೈಕ್ 5 years from now?
ಸಮ್ವೇರ್ ಪಾಪ್ಯುಲರ್ ಓನ್ಲಿ ಇನ್ ಕರ್ನಾಟಕದಲ್ಲೇ ನಂಗೆ ತುಂಬಾ ಪಾಪ್ಯುಲರ್ ಆಗ್ಬೇಕು, ಜನ ರೆಕಗ್ನೈಸ್ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇದೆ. ಸೊ ಐ ಹೋಪ್ ಅದಾಗ್ಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದೀನಿ ನಾನು. ಓಕೆ, ಆಲ್ ದಿ ಬೆಸ್ಟ್ ರಕ್ಷಿತಾ ಅವರೇ, ಒಳ್ಳೇದಾಗ್ಲಿ, ನಿಮ್ಮ ಪಾತ್ರವನ್ನ ಜನ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಶ್ವವಾಣಿ ಟಿವಿ ಜೊತೆ ಮಾತಾಡಿದ್ದು ನಿಮಗೆ ಹೇಗೆ ಅನಿಸ್ತು ಅದನ್ನ ದಯವಿಟ್ಟು ಹಂಚ್ಕೊಳ್ಳಿ. It was super happy. This is my first time doing all this press meet and all. So first time ನಾನು ಬೇರೆದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡ್ತಾ ಇರೋದು. ಸೊ ಐ ಫೆಲ್ಟ್ ಸೂಪರ್ ಹ್ಯಾಪಿ. ಅದು ಇಂಥ ಒಂದು ಒಳ್ಳೆ ಟೀಮ್ಗಳ ಜೊತೆ ಇಂಥ ಒಂದು ಒಳ್ಳೆ ಕ್ವೆಶನ್ಸ್ ಕೇಳ್ತಿರ್ಬೇಕಾದ್ರೆ ಐ ಫೆಲ್ಟ್ ಸೂಪರ್ ಹ್ಯಾಪಿ. ಇಟ್ ವಾಸ್ ರಿಯಲಿ ನೈಸ್ ಟಾಕಿಂಗ್ ಟು ಯು ಇನ್ ದ ಟೀಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಯು ಟು ಹ್ಯಾವ್ ಅ ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ರಕ್ಷಿತಾ ಅವರ ಮಾತುಗಳು. ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಇದೇ ಡಿಸೆಂಬರ್ 8ನೇ ತಾರೀಕಿಂದ ಸಂಜೆ 9 ಗಂಟೆಗೆ ಪ್ರಸಾರವಾಗ್ತಾ ಇದೆ ಜೀ ಕನ್ನಡ ವಾಹಿನಿಯಲ್ಲಿ. ದಯವಿಟ್ಟು ಇದನ್ನು ಟಿವಿಯಲ್ಲೇ ನೋಡಿ. ಅದನ್ನು ಹೊರತುಪಡಿಸಿ ZEE5 ಅಲ್ಲೂ ಕೂಡ ಇದನ್ನು ನೋಡ್ಬೋದು. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.